ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಮದುವೆ ಆಗಿ ಸುಖವಾಗಿ ಜೀವನ ಮಾಡಬೇಕು, ಗಂಡನ ಜೊತೆ ಜೀವನ ಆ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತೆಲ್ಲ ಕನ್ಸು ಕಟ್ಕೊಂಡು 15 ದಿನಗಳ ಹಿಂದೆ ಮದುವೆ ಆದಂತಹ ಈ ಜೋಡಿ ಇದೀಗ ಸ್ಮಶಾನವನ್ನ ಸೇರಿದೆ. ಹೌದು, 15 ದಿನಗಳ ಹಿಂದಷ್ಟೇ ಹೊಸ ಜೀವನದ ನೂರಾರು ಕನಸುಗಳನ್ನ ಒತ್ತು ಹಸೆಮಣೆ ಏರಿದಂತಹ ನವದಂಪತಿಗಳ ಬಾಳಲ್ಲಿ ಇದೀಗ ವಿಧಿ ಅಣೆಬರಹವನ್ನ ಬೇರೆ ರೀತಿನೇ ಬರೆದಿತ್ತು ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ, ಮದುವೆಯಾಗಿ ಕೇವಲ 15 ದಿನ ಕಳೆಯುವಷ್ಟರಲ್ಲಿ ಒಂದು ಘಟನೆ ಇದೀಗ ಜೀವವನ್ನ ಬಲಿ ಪಡೆದಿದೆ ಅಂತಾನೆ ಹೇಳ್ಬೋದು. ಹೌದು, ಮೈಸೂರು ತಾಲೂಕಿನ ಮಾಯಕನಹುಂಡಿ ಗ್ರಾಮದ ನಿವಾಸಿಯಾಗಿದ್ದಂತಹ 20 ವರ್ಷದ ಮೇಘನಾ ಎಂಬಾಕೆಯನ್ನ ಇದೀಗ ಬಿದರಗೂಡು ಗ್ರಾಮದ ಪುನೀತ್ ಎಂಬುವರಿಗೆ ಕೊಟ್ಟು ಕೇವಲ 15 ದಿನಗಳ ಹಿಂದಷ್ಟೇ ಸಂಭ್ರಮ ಸಡಗರದಿಂದ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಹೊಸ ಸಂಸಾರದ ನೂತನ ಕನಸುಗಳೊಂದಿಗೆ ಈ ದಂಪತಿ ಬೈಕ್ನಲ್ಲಿ ಸಂಚರಿಸ್ತಾ ಇದ್ದಾಗ ವಿಧಿಯ ರೂಪದಲ್ಲಿ ಬಂದಂತಹ ಯಮ ಇವರ ಪಾಲಿಗೆ ಎಲ್ಲೋ ಒಂದ್ ಕಡೆ ಕಂಟಕನಾಗ್ಬಿಟ್ಟಿರ್ತಾನೆ. ದಂಪತಿ ಪ್ರಯಾಣಿಸ್ತಿದ್ದಂತಹ ಬೈಕ್ ನಿಯಂತ್ರಣ ತಪ್ಪಿ ಇದೀಗ ದಿಢೀರ್ ಸ್ಕಿಡ್ ಆಗಿದಂತಹ ಕಾರಣ ಬೈಕ್ನಿಂದ ಕೆಳಗೆ ಬಿದ್ದಂತಹ ತೀವ್ರತೆಗೆ ಹಿಂಬದಿಯಲ್ಲಿ ಕುಳಿತಿದ್ದಂತಹ ಮೇಘನಾ ಅವರ ತಲೆಗೆ ನೇರವಾಗಿ ರಸ್ತೆ ಏಟನ್ನ ಬಿದ್ದಿರುವಂಥದ್ದು. ಇನ್ನು ದುರದೃಷ್ಟವಶಾತ್ ಅಪಘಾತದ ವೇಳೆ ಮೇಘನಾ ಅವರ ಹೆಲ್ಮೆಟ್ ಕೂಡ ಧರಿಸಿರಲಿಲ್ಲ ಅನ್ನುವಂತಹ ವಿಚಾರ ಇದೀಗ ಗಮನಕ್ಕೆ ಬಂದಿರುವಂಥದ್ದು. ತಲೆಗೆ ಗಂಭೀರವಾದಂತಹ ಏಟು ಬಿದ್ದಂತಹ ಕಾರಣ ತೀವ್ರ ರಕ್ತಸ್ರಾವವಾಗಿ ಮೇಘನಾ ಸ್ಥಳದಲ್ಲೇ ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬೈಕ್ ಚಲಾಯಿಸ್ತಾ ಇದ್ದಂತಹ ಪತಿ ಪುನೀತ್ ಅವರಿಗೂ ಸಹ ತಲೆ, ಕೈ ಹಾಗೂ ಕಾಲುಗಳ ಭಾಗಕ್ಕೆ ತೀವ್ರವಾದಂತಹ ಗಾಯಗಳಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. 15 ದಿನಗಳ ಹಿಂದಷ್ಟೇ ಮಗಳ ಮದುವೆಯನ್ನ ಮಾಡಿ ಸಂಭ್ರಮ ಸಡಗರ ಪಟ್ಟಿದ್ದಂತಹ ಎತ್ತ ಕರುಳು ಇವತ್ತು ಮಗಳ ಶವವನ್ನ ನೋಡಿ ಕಣ್ಣೀರನ್ನ ಹಾಕ್ತಾ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅತ್ತ ಪತಿಯ ಮನೆಯವರ ಆಕ್ರಂದನ ಸಹ ಮುಗಿಲು ಮುಟ್ಟಿದ್ದು ಇಡೀ ಗ್ರಾಮವೇ ಈ ದುರಂತಕ್ಕೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಈ ಮದುವೆ ಅನ್ನೋದು ಅಷ್ಟು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ನೂರಾರು ಕನಸುಗಳನ್ನ ಹೊತ್ಕೊಂಡು ಮದುವೆ ಆಗಿ ಸುಖವಾಗಿ ಜೀವನ ಮಾಡಬೇಕು, ಸಂತೋಷದಿಂದ ಗಂಡನ ಜೊತೆ ಇರಬೇಕು ಅಂತ ಮದುವೆ ಆಗಿರ್ತಾರೆ. ಆದ್ರೆ ಈ ಮದುವೆ ಆದಂತಹ ಕ್ಷಣದಲ್ಲಿ ಎಷ್ಟು ಸಂಭ್ರಮ ಪಟ್ಟಿರ್ತಾರೋ, ಆದ್ರೆ ಇವತ್ತು ಆ ಸಂಭ್ರಮ ಎಲ್ಲ ವಿರುದ್ಧ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ, ಇವಾಗಿನ ಜನ್ರೇಷನಲ್ಲಿ ಮದುವೆ ಅನ್ನೋದಕ್ಕೆ ಆಗಲಿ, ರಿಲೇಶನ್ಶಿಪ್ ಅನ್ನೋದಕ್ಕೆ ಆಗಲಿ ಯಾವುದೇ ರೀತಿಯಲ್ಲೂ ಸಹ ಅರ್ಥ ಇಲ್ಲ. ಒಂದ್ ಕಡೆ ಎಲ್ಲ ಸರಿ ಇದ್ರೆ ಇನ್ನೊಂದ್ ಕಡೆ ಏನೋ ಸರಿ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಇವಾಗ ತಾನೇ ಮದುವೆ ಆದಂತಹ ದಂಪತಿಗಳು ಎಷ್ಟೊಂದು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಮದುವೆ ಆಗಿರೋರು ಅವತ್ತಿನ ದಿನನೇ ಡೈವರ್ಸ್ ತಗೊಂಡು ದೂರ ಆಗಿರೋಂಥವ್ರು ಇರ್ತಾರೆ. ಆದರೆ ಈ ಜೋಡಿ ನಡುವೆ ಎಷ್ಟು ಅನ್ಯೂನ್ಯತೆ ಇತ್ತು ಅಂದರೆ, ಅಷ್ಟು ಪ್ರೀತಿಯಿಂದ ಇದ್ದಂತಹ ಜೋಡಿ ಇವತ್ತು ಎಷ್ಟು ದುರಂತವಾದಂತಹ ಅಂತ್ಯವನ್ನ ಕಂಡಿದೆ ಅನ್ನೋದು ಬಹಳ ಮನಮುಟ್ಟುವಂತಹ ವಿಚಾರ. ಅಷ್ಟೇ ರೀತಿಯಲ್ಲಿ ಈ ಆಕ್ರಂದವನ್ನ ನೋಡೋದಾದ್ರೆ ಬರೀ ಮನೆಯವರ ಅಷ್ಟೇ ಅಲ್ಲ, ಇಡೀ ಗ್ರಾಮನೇ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಈ ದುರಂತವನ್ನ ನೋಡಿ ಕಣ್ಣೀರ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆ ಸುಖವಾಗಿ ಸಂಸಾರ ಮಾಡಬೇಕಾದಂತಹ ಮೇಘನಾ ಇವಾಗ ಎಲ್ಲರನ್ನೂ ಸಹ ಬಿಟ್ಟು ಹೋಗಿರುವಂಥದ್ದು. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.